ದೇವನಹಳ್ಳಿ ಅರುಣಾಚಲಗಿರಿ ಪ್ರದಕ್ಷಿಣೆ ಹೊರಟ ಸಹಜ ಅಷ್ಟಾಂಗ ಯೋಗ ಬಳಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಗಿರಿಯಮ್ಮ ಸರ್ಕಲ್ನಿಂದ ಯೋಗ ಗುರು ಅಶ್ವತ್ಥಪ್ಪ ಗುರೂಜಿ ಅವರ ಆಶೀರ್ವಾದದೊಂದಿಗೆ ಹುಣ್ಣಿಮೆಯ ಪ್ರಯುಕ್ತ ಗಿರಿ ಪ್ರದಕ್ಷಿಣೆಗಾಗಿ ತಮಿಳುನಾಡಿನಲ್ಲಿರುವ ತಿರುವಣ್ಣಾಮಲೈನಲ್ಲಿ ಇರುವ ಅರುಣಾಚಲೇಶ್ವರ ದರ್ಶನ ಹಾಗೂ ಗಿರಿ ಪ್ರದಕ್ಷಿಣೆಗೆ ರವಿಚಂದ್ರ ಗುರೂಜಿ ಅವರ ಸಾರಥ್ಯದಲ್ಲಿ ಹಾಗೂ ನಾಗೇಶ್ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ 8 ಬಸ್ಗಳಲ್ಲಿ ಸುಮಾರು 400 ಯೋಗ ಬಂಧುಗಳು ಹೊರಟರು. ವರದಿ ಎಲಿಯೂರು ರಾಧಾಕೃಷ್ಣ, ಪ್ರಜಾಪವ ಟಿವಿ, ದೇವನಹಳ್ಳಿ. भारत माता की जय, रामचंद्र प्रभु की जय, अरुणाचलेश्वरी के जय, सहज अष्टांग योग समस्तगे जय, भारत माता की जय. ನಾವೆಲ್ಲ ಹಿಂದೂ बोलो भारत माता की जय, गंगा माता की जय, ಅಶ್ವತ್ಥಪ್ಪ ಗುರೂಜಿಗೆ ಜೈ, ಅಶ್ವತ್ಥಪ್ಪ ಗುರೂಜಿಗೆ ಜೈ, ಅಶ್ವತ್ಥಪ್ಪ ಗುರೂಜಿಗೆ ಜೈ. ಗಿರಿ ಪ್ರದಕ್ಷಿಣೆಗೆ ನಮ್ಮ ಅಶ್ವಥ್ ಗುರೂಜಿಯವರ ಒಂದು ಆಶೀರ್ವಾದದೊಂದಿಗೆ ರವಿ ಗುರೂಜಿಯವರು, ಶಶಿಕಲಾ ಅಕ್ಕವರು ಮತ್ತು ನಾಗೇಶ್ ಮಾಸ್ಟರು ಹೀಗೆ ಎಲ್ಲರೂ ಸುಮಾರು 8 ಬಸ್ಸಲ್ಲಿ 400ರಿಂದ 450 ಜನ ಮತ್ತು ಎಲ್ಲರೂ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ಭಾಳ ಒಂಥರ ಖುಷಿ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಎಂಥ ಮಹಾನ್ ಸಾಧಕರು ಎಲ್ಲ 8 ಸಾರಿ 10 ಸಾರಿ 15 ಸಾರಿ ಹೋಗಿ 24 ಸಾರಿ ಓದಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಪುಣ್ಯ. ಎಲ್ಲ ಯಶಸ್ವಿಯಾಗಲಿ. ಎಲ್ಲರಿಗೂ ಅರುಣಾಚಲೇಶ್ವರ ಸ್ವಾಮಿ ದೇವರು ಒಳ್ಳೇದು ಮಾಡಲಿ. ತಾಯಿ ಚೌಡೇಶ್ವರಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಅಶ್ವತ್ಥಪ್ಪ ಗುರೂಜಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮ್ಮ ಈ ಸ್ಥಾನಕ್ಕೆ ಬಂದ ಬಯಲಿಕೆ ಕಾರಣಕರ್ತರಾದ ನಮ್ಮ ಅಶ್ವತ್ಥ ಗುರೂಜಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ಏನು ಗುರೂಜಿಯ ಕನಸು ನನಸಾಗ್ತಾ ಇದೆ, ಏನು ಗಿರಿ ಪ್ರದಕ್ಷಿಣೆ ಆಗಬೇಕು ಅಂತ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಆಗಬೇಕಂತ ಸಂಕಲ್ಪ ಇತ್ತು, ಅದೆಲ್ಲ ಈಡೇರ್ತಾ ಇದೆ. ಆ ಗುರೂಜಿಯ ಕನಸುಗಳನ್ನೆಲ್ಲ ನಾವು ಸೇವಕರಾಗಿ ನಾವೆಲ್ಲ ಅದನ್ನು ನೆರವೇರಿಸ್ತೀವಿ ಅಂತ ಹೇಳುತ್ತಾ, ಆ ಅರುಣಾಚಲೇಶ್ವರ ಸ್ವಾಮಿ ಮತ್ತು ನಮ್ಮ ಆ ಶಿವ ಪಾರ್ವತಿ ಜೊತೆಯಲ್ಲಿ ತಾಂಡವಾಡ್ತಾ ಇರುವಂತಹ ಸ್ಥಳ ಅದು. ಆ ಸ್ಥಳದಲ್ಲಿ ಮತ್ತಷ್ಟು ಬೆಳಗನ್ನು ಕೊಡುವಂತಹ ಸಂಸ್ಥೆ ನಮ್ಮದು ಆಗಿ ಮುಂದೆ ಬರಲಿ ಅಂತ ಹೇಳುತ್ತಾ, ಇದು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ 400 ಸಂಖ್ಯೆಗಿಂತ ಇನ್ನೂ 1000 ಪಟ್ಟು ದುಪ್ಪಟ್ಟು ಆಗಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಯಾತ್ರೆ ಯಶಸ್ವಿಯಾಗಲಿ ಅಂತ ನಾನು ಹೇಳ್ಕೊಳ್ತೇನೆ. ಜೈ.